ಹಲೋ ಫ್ರೆಂಡ್ಸ್, ರಾಮಟೆಕ್ ಅಕಾಡೆಮಿಗೆ ನಿಮ್ಮ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಈ ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್ ಇದೆ. ಈ ಮೂರು ಯೋಜನೆಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನೀಡ್ತೀನಿ. ನೀವು ಮಹಿಳೆಯರಾಗಿರಲಿ, ಪುರುಷರಾಗಿರಲಿ, ಅಥವಾ ಒಬಿಸಿ ಕೆಟಗರಿ ಅಥವಾ SC ST ಕೆಟಗರಿ ಯಾವುದೇ ಕೆಟಗರಿ ಆದರೂ ಕೂಡ ಎಲ್ಲರೂ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಬಹುದು. ಅಪ್ಲಿಕೇಶನ್ ಹಾಕುವುದಕ್ಕೆ ಏನೇನು ಡಾಕ್ಯುಮೆಂಟ್ಗಳು ಬೇಕು, ಅಪ್ಲಿಕೇಶನ್ ಹಾಕುವುದು ಹೇಗೆ, ಅಪ್ಲಿಕೇಶನ್ ಹಾಕುವುದಕ್ಕೆ ಏನೇನು ಕಂಡೀಷನ್ಗಳಿದೆ, ಮತ್ತು ನೀವು ಪ್ರತಿ ತಿಂಗಳಿಗೆ ನಿರ್ದಿಷ್ಟವಾದ ಹಣವನ್ನು ಹೇಗೆ ಗಳಿಸಬಹುದು ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ, ಏಕೆಂದ್ರೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಮತ್ತೆ ಈ ಯೋಜನೆಗಳಿಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಬನ್ನಿ ಫ್ರೆಂಡ್ಸ್, ಈಗ ಈ ಯೋಜನೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಪಡೆಯೋಣ. ಮೊದಲೀಗ ಆ ಯೋಜನೆಗಳು ಯಾವುದಂತ ಹೇಳ್ತೀನಿ ಕೇಳಿ. ಆ ಯೋಜನೆ ಹೆಸರು ನ್ಯಾಷನಲ್ ಸೇವಿಂಗ್ ರಿಕರಿಂಗ್ ಡೆಪಾಸಿಟ್ RD ಸ್ಕೀಮ್, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ MIS ಸ್ಕೀಮ್, ಮತ್ತು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ PPF ಸ್ಕೀಮ್. ಈ ಮೂರು ಯೋಜನೆಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ನೀವು ಪಡೀತೀರಾ. ಹೀಗೆ ನೀವು ಅನೇಕ ಯೋಜನೆಗಳ ಬಗ್ಗೆ ಬರ್ತಾನೆ ಇರುತ್ತೆ. ಕರ್ನಾಟಕ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ, ಪೋಸ್ಟ್ ಆಫೀಸಿಂದ ಅನೇಕ ಯೋಜನೆಗಳು ಬರ್ತಾನೆ ಇರುತ್ತೆ. ಅಂತ ಯೋಜನೆಗಳ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ನೀವು ಪಡೆಯಬೇಕಾಗಿತ್ತಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿದರೆ ನಮಗೆ ಮುಂದಿನ ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಆಗ ಈ ಯೋಜನೆಗಳ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಈಗ ಪಡೆಯೋಣ. ಹಾಗಾದ್ರೆ ಬನ್ನಿ, ಈಗ ಈ ಮೂರು ಯೋಜನೆಗಳ ಬಗ್ಗೆ ಬಡ್ಡಿ ದರ ಎಷ್ಟಿರುತ್ತೆ ಅಂತ ನೋಡೋಣ. ಈಗ ಮೊದಲನೇ ಸ್ಕೀಮ್ ಬಂದ್ಬಿಟ್ಟು ನ್ಯಾಷನಲ್ ಸೇವಿಂಗ್ ರಿಕರಿಂಗ್ ಡೆಪಾಸಿಟ್ RD ಸ್ಕೀಮ್ ಅಲ್ಲಿ ನಿಮಗೆ ಪ್ರತಿ ವರ್ಷ 6.7% ಅಂದ್ರೆ ಪ್ರತಿ ವರ್ಷ ನಿಮಗೆ 6.7% ನಿಮಗೆ ಬಡ್ಡಿ ದರ ಇರುತ್ತೆ. ಅದೇ ರೀತಿ ನೀವು ಈಗ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಲ್ಲಿ MIS ಸ್ಕೀಮ್ ಅಲ್ಲಿ ನೋಡಿದಾಗ ನಿಮಗೆ ಪ್ರತಿ ವರ್ಷಕ್ಕೆ ನಿಮಗೆ 7.4% ಅಂದ್ರೆ 7.4 ಬಡ್ಡಿ ದರ ಇರುತ್ತೆ. ಅದೇ ರೀತಿ ಈಗ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಲ್ಲಿ PPF ಅಲ್ಲಿ ನಿಮಗೆ 7.1 ಬಡ್ಡಿ ದರ ಇರುತ್ತೆ. ಈಗ ಬನ್ನಿ, ನಿಮಗೆ ಮಿನಿಮಮ್ ಡೆಪಾಸಿಟ್ ಎಷ್ಟು ಇರಬೇಕಂತ ಮೂರು ಸ್ಕೀಮ್ ಬಗ್ಗೆ ಹೇಳ್ತೀನಿ. ಈಗ ಬನ್ನಿ, ಮಿನಿಮಮ್ ಡೆಪಾಸಿಟ್ ಎಷ್ಟಿರುತ್ತೆ ಅಂತ ನೋಡೋಣ. ಈಗ RD ಅಕೌಂಟ್ ಅಲ್ಲಿ ನಿಮಗೆ ಪ್ರತಿ ತಿಂಗಳಿಗೆ 100 ರೂಪಾಯಿ ಜಮಾ ಮಾಡಲೇಬೇಕು, ಅಥವಾ ನೀವು ಮಲ್ಟಿಪಲ್ಸ್ ಆಫ್ 10 110 120ಗೆ ನೀವು ಮಾಡಬಹುದು. ಈಗ ಅದೇ ರೀತಿ ನೀವು MIS ಅಂದ್ರೆ ಮಂತ್ಲಿ ಇನ್ಕಮ್ ಸ್ಕೀಮ್ ಅಲ್ಲಿ ನೋಡಿದಾಗ ನೀವು ಪ್ರತಿ ತಿಂಗಳಿಗೆ 1000 ರೂಪಾಯಿ ನೀವು ಜಮಾ ಮಾಡಲೇಬೇಕು. 1000ಕ್ಕಿಂತ 2000 3000 ಹೀಗೆ ಕೂಡ ನೀವು ಮಾಡಬಹುದು. ಖರೆ ಮಿನಿಮಮ್ ನಿಮಗೆ 1000 ರೂಪಾಯಿ ಮಾಡಲೇಬೇಕು. ಅದೇ ರೀತಿ ಈಗ ನೀವು PPF ಅಕೌಂಟ್ ಅಲ್ಲಿ ನೀವು ನೋಡಿದಾಗ ನಿಮಗೆ ಪ್ರತಿ ವರ್ಷ 500 ರೂಪಾಯಿ ಡೆಪಾಸಿಟ್ ಮಾಡಲೇಬೇಕು. ಹಾಗಾದ್ರೆ ಬನ್ನಿ, ಈಗ ಮ್ಯಾಕ್ಸಿಮಮ್ ಅಮೌಂಟ್ ಅಂದ್ರೆ ನೀವು ಎಷ್ಟು ಮ್ಯಾಕ್ಸಿಮಮ್ ಅಮೌಂಟ್ ಅನ್ನ ಈ ಯೋಜನೆಗಳಲ್ಲಿ ಹೂಡಿಕೆ ಮಾಡಬಹುದು ಅಂತ ನೋಡೋಣ. ಈಗ RD ಅಕೌಂಟ್ ಅಲ್ಲಿ ನೀವು ಮ್ಯಾಕ್ಸಿಮಮ್ ಲಿಮಿಟ್ ಏನಿಲ್ಲ, ನೀವು ಎಷ್ಟು ಬೇಕಾದ್ರೂ ಅಮೌಂಟ್ ಅನ್ನ ಹೂಡಿಕೆ ಮಾಡಬಹುದು. ಅದೇ ರೀತಿ ನೀವು MIS ಅಂದ್ರೆ ಮಂತ್ಲಿ ಇನ್ಕಮ್ ಸ್ಕೀಮ್ ಅಲ್ಲಿ ನೋಡಿದಾಗ ನಿಮಗೆ 9 ಲಕ್ಷ, ನೀವು ಸಿಂಗಲ್ ಅಕೌಂಟ್ ಇದ್ರೆ ನಿಮಗೆ 9 ಲಕ್ಷ ಮ್ಯಾಕ್ಸಿಮಮ್ ಇದೆ, ಮತ್ತು ನಿಮ್ಮದಾದ್ರೆ ಜಾಯಿಂಟ್ ಅಕೌಂಟ್ ಇತ್ತಂದ್ರೆ ನಿಮಗೆ 15 ಲಕ್ಷ ಮ್ಯಾಕ್ಸಿಮಮ್ ಇದೆ. ಇದಕ್ಕಿಂತ ಜಾಸ್ತಿ ನೀವು ಅಮೌಂಟ್ ಅನ್ನ ಹೂಡಿಕೆ ಮಾಡೋದಕ್ಕೆ ಬರುವುದಿಲ್ಲ. ಈಗ ಅದೇ ರೀತಿ ನೀವು PPF ಅಕೌಂಟ್ ಅಲ್ಲಿ ನೋಡಿದಾಗ ನಿಮಗೆ 1.5 ಲಕ್ಷ ನೀವು ಪ್ರತಿ ವರ್ಷ ಇಷ್ಟು ಜಮಾ ಮ್ಯಾಕ್ಸಿಮಮ್ ಮಾಡಬಹುದು. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡಬಹುದು, ಇದೊಂದು PDF ಇದೆ. ಈ PDF ಅಲ್ಲಿ ಮೂರು ಸ್ಕೀಮ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ. ಈ PDF ನಿಮಗೆ ಬೇಕಾಗಿತ್ತಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ PDF ಅಂತ ಜಸ್ಟ್ ಟೈಪ್ ಮಾಡಿ, ಅಥವಾ ಕಮೆಂಟ್ ಮಾಡಿ PDF ಅಂತ, ನಿಮಗೆ ಈ PDF ಸಿಗುತ್ತೆ. ಮತ್ತೆ ಅಂದ್ರೆ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ವಾಟ್ಸ್ಆಪ್ ಚಾನಲ್ ಲಿಂಕ್ ಇದೆ, ಅಲ್ಲಿಯೂ ಕೂಡ ನೀವು ಜಾಯಿನ್ ಮಾಡಿದ್ರೆ ನಿಮಗೆ ಈ PDF ಸಿಗುತ್ತೆ. ಹಾಗಾದ್ರೆ ಈಗ ಬನ್ನಿ, ನೆಕ್ಸ್ಟ್ ಈಗ ಡೆಪಾಸಿಟ್ ಫ್ರೀಕ್ವೆನ್ಸಿ ಅಂದ್ರೆ ನೀವು ಪ್ರತಿ ತಿಂಗಳಿಗೆ ಕಟ್ಟಬೇಕಾ, ಅಥವಾ ವಾರಿಗೆ ಕಟ್ಟಬೇಕಾ, ಅಥವಾ ಪ್ರತಿದಿನ ಕಟ್ಟಬೇಕಾ ಅಂತ ಮೂರು ಯೋಜನೆ ಬಗ್ಗೆ ಇನ್ಫಾರ್ಮೇಶನ್ ನೀಡ್ತೀನಿ. ಈಗ RD ಅಕೌಂಟ್ ಅಲ್ಲಿ ನೀವು ಪ್ರತಿ ತಿಂಗಳಿಗೆ ಅಮೌಂಟ್ ಅನ್ನ ಕಟ್ಟಬೇಕು. MIS ಸ್ಕೀಮ್ ಅಲ್ಲಿ ಮಂತ್ಲಿ ಇನ್ಕಮ್ ಸ್ಕೀಮ್ ಅಲ್ಲಿ ನೀವು ಕೂಡ ಮಂತ್ಲಿ ಅಮೌಂಟ್ ಅನ್ನ ಪೇ ಮಾಡಬೇಕು, ಮತ್ತು PPF ಅಕೌಂಟ್ ಅಲ್ಲಿ ನೀವು ಲಂಸಮ್ ಅಮೌಂಟ್ ಅನ್ನ ನೀವು ಪೇ ಮಾಡಬಹುದು, ಅಥವಾ ನೀವು ಇನ್ಸ್ಟಾಲ್ಮೆಂಟ್ ಕೂಡ ನೀವು ಅಮೌಂಟ್ ಅನ್ನ ಕಟ್ಟಬಹುದು ಅಥವಾ ಹೂಡಿಕೆ ಮಾಡಬಹುದು. ಬನ್ನಿ, ಈಗ ನೆಕ್ಸ್ಟ್ ಈ ಮೂರು ಯೋಜನೆಗಳಿಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋಣ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡಬಹುದು, ಈ ಯೋಜನೆಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು ಅಂತ ಡೀಟೇಲ್ ಆಗಿ ಇಲ್ಲಿ ಹೇಳಿದ್ದೀನಿ. ಇಲ್ಲಿ ಮಹಿಳೆಯರಾಗಿರಲಿ, ಪುರುಷರಾಗಿರಲಿ, ನೀವು OBC ಕೆಟಗರಿ, SC ST ಕೆಟಗರಿ ಯಾವುದೇ ಕೆಟಗರಿ ಆಗಿರಲಿ ಕೂಡ ಎಲ್ಲರೂ ಕೂಡ ಈ ಯೋಜನೆಗಳಿಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಈಗ ಬನ್ನಿ, ಅಕೌಂಟ್ ಟೈಪ್ ಅಂದ್ರೆ ಈ ಯೋಜನೆಯಲ್ಲಿ ಈಗ ಒಬ್ಬ ವ್ಯಕ್ತಿ ಎಷ್ಟು ಅಕೌಂಟ್ ಅನ್ನ ಓಪನ್ ಮಾಡಬಹುದು ಅಂತ ಮೂರು ಸ್ಕೀಮ್ ಬಗ್ಗೆ ಹೇಳ್ತೇನೆ. ಈಗ RD ಅಕೌಂಟ್ ಅಲ್ಲಿ ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಅದೇ ರೀತಿ ಈಗ MIS ಅಕೌಂಟ್ ಅಲ್ಲಿ ಅಂದ್ರೆ ಮಂತ್ಲಿ ಇನ್ಕಮ್ ಸ್ಕೀಮ್ ಅಲ್ಲಿ ನೀವು ಒಬ್ಬ ವ್ಯಕ್ತಿ ಒಂದೇ ಅಕೌಂಟ್ ಅನ್ನ ತೆಗಿಬೇಕು. ಏನಾದ್ರೂ ನೀವು ಗಂಡ ಹೆಂಡತಿ ಅಥವಾ ಹಿಂಗೆ ಜಾಯಿಂಟ್ ನೀವೇನಾದ್ರೂ ಅಕೌಂಟ್ ಅನ್ನ ತೆಗಿಬೇಕಾಗಿದ್ರೆ ನೀವು ಜಾಯಿಂಟ್ ಅಕೌಂಟ್ ಕೂಡ ತೆಗಿಯಬಹುದು, ಒಂದೇ ಅಕೌಂಟ್ ಅನ್ನ ತೆಗಿಬಹುದು. ಆದ್ರೆ ಮತ್ತೆ ಇನ್ನೊಂದಲ್ಲಿ ಈಗ PPF ಅಕೌಂಟ್ ಅಲ್ಲಿ ನೀವು ಒಂದು ವ್ಯಕ್ತಿ ಒಂದೇ ಅಕೌಂಟ್ ಅನ್ನ ನೀವು ತೆಗಿಬಹುದು. ಈಗ ನೆಕ್ಸ್ಟ್ ಬನ್ನಿ, ಪ್ರೀ ಮ್ಯಾಚೂರ್ ಕ್ಲೋಸರ್ ಅಂದ್ರೆ ನೀವು ಈಗ ಸ್ಕೀಮ್ ಅಲ್ಲಿ ಎಷ್ಟು ಅಮೌಂಟ್ ಅನ್ನ ಹೂಡಿಕೆ ಮಾಡಿರ್ತೀರಾ, ಒಂದು ನಿರ್ದಿಷ್ಟ ಸಮಯದಲ್ಲಿ ನೀವು ಹೂಡಿಕೆ ಮಾಡಬೇಕು. ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರೂ ಕಷ್ಟದಲ್ಲಿ ಇದ್ದಾಗ ನೀವು ಅಮೌಂಟ್ ಅನ್ನ ನೀವು ವಿಡ್ರಾ ಮಾಡ್ಕೋಬೇಕಂದ್ರೆ ಯಾವಾಗ ಮಾಡಬಹುದು ಅಂತ, ಇಲ್ಲಿ RD ಅಕೌಂಟ್ ಅಲ್ಲಿ ನೀವು 3 ವರ್ಷ ಆದ ನಂತರ ನೀವು ಅಮೌಂಟ್ ಅನ್ನ ವಿಡ್ರಾ ಮಾಡಬಹುದು.
ಮತ್ತು ಇಲ್ಲಿ MIS ಸ್ಕೀಮಲ್ಲಿ ನೀವು 1 ವರ್ಷ ಆದ ನಂತರ ನೀವು ಅಮೌಂಟನ್ನು ವಿಡ್ರಾ ಮಾಡಬಹುದು. ಆದರೆ ನಿಮಗೆ ಅಲ್ಲಿ ಪೆನಲ್ಟಿ ಇರುತ್ತೆ. ಮತ್ತು ಈಗ PPF ಅಕೌಂಟಲ್ಲಿ ನೀವು 5 ವರ್ಷ ಆದ ನಂತರ ನಿಮಗೆ ಅಮೌಂಟನ್ನು ನೀವು ವಿಡ್ರಾ ಮಾಡಬಹುದು. ಆದರೆ ಅದು ಮೆಡಿಕಲ್ ಎಮರ್ಜೆನ್ಸಿ ಅಥವಾ ಎಜುಕೇಷನ್ಗೆ ಮಾತ್ರ. ಈಗ ಬನ್ನಿ, ಈಗ ಈ 3 ಸ್ಕೀಮಲ್ಲಿ ನಿಮಗೆ ಲೋನ್ ಫೆಸಿಲಿಟಿ ಸಿಗುತ್ತಾ ಇಲ್ವಾ ಅಂತ ನೋಡೋಣ. ಈಗ RD ಅಕೌಂಟಲ್ಲಿ ನೀವು 12 ಇನ್ಸ್ಟಾಲ್ಮೆಂಟ್ ಆದ ನಂತರ ನೀವೇನು ಅಮೌಂಟ್ ಕಟ್ಟಿರ್ತೀರಾ ಅದರದ್ದು 50% ನಿಮಗೆ ಲೋನ್ ಆಗಿ ಸಿಗುತ್ತೆ. ಮತ್ತು MIS ಸ್ಕೀಮಲ್ಲಿ ನಿಮ್ಗೆ ಯಾವುದೇ ರೀತಿಯ ಲೋನ್ ಫೆಸಿಲಿಟಿ ಸಿಗಲ್ಲ. ಆದರೆ PPF ಅಕೌಂಟಲ್ಲಿ ನೀವು 1 ವರ್ಷ ಆದ ನಂತರ ನಿಮಗೆ ನೀವು ಎಷ್ಟು ಅಮೌಂಟನ್ನು ಕಟ್ಟಿರ್ತೀರಾ ಅದರದ್ದು 25% ನಿಮಗೆ ಲೋನ್ ಅಮೌಂಟ್ ಕೂಡ ನಿಮಗೆ ಕೊಡ್ತಾರೆ. ಈಗ ಮ್ಯಾಚುರಿಟಿ ಪೀರಿಯಡ್ ನಿಮಗೆ RD ಅಕೌಂಟು 5 ವರ್ಷದ ಕಾಲ ನಿಮಗೆ ಮ್ಯಾಚುರಿಟಿ ಪೀರಿಯಡ್ ಇರುತ್ತೆ. MIS ಸ್ಕೀಮು 5 ವರ್ಷ ಇರುತ್ತೆ. ಆದರೆ PPF ಅಕೌಂಟ್ ನಿಮಗೆ 15 ವರ್ಷ ಮ್ಯಾಚುರಿಟಿ ಪೀರಿಯಡ್ ಇರುತ್ತೆ. ಈಗ ಒಂದು ವೇಳೆ ನೀವೇನಾದರೂ ಅಕೌಂಟನ್ನು ಓಪನ್ ಮಾಡಿದ್ರೆ ಮತ್ತು ಅಮೌಂಟ್ ಕೂಡ ಹೂಡಿಕೆ ಮಾಡಿದ್ರೆ, ಆದರೆ ಅಚಾನಕವಾಗಿ ಅಥವಾ ಆಕಸ್ಮಿಕವಾಗಿ ಅವ್ರ ಡೆತ್ ಆತಂದ್ರೆ ಅವಾಗ ಅಮೌಂಟ್ ನಿಮಗೆ ಸಿಗುತ್ತೆ ಇಲ್ವಾ ಅಂತ ನೀವು ಕೇಳಿದರೆ, ಈ 3 ಯೋಜನೆಗಳಿಗೆ ನಿಮಗೆ ನಾಮಿನಿ ಅಂತ ಒಂದಿರುತ್ತೆ. ನೀವು ನಾಮಿನಿಯನ್ನು ಮಾಡಬಹುದು. ನಾಮಿನಿ ಯಾರಿಗೆ ಮಾಡಿರ್ತೀರಾ ಅವರಿಗೆ ನೀವೇನು ಅಮೌಂಟನ್ನು ಹೂಡಿಕೆ ಮಾಡಿರ್ತೀರಾ ಅದು ಅಮೌಂಟ್ ಅವರಿಗೆ ಸಿಗುತ್ತೆ. ಈಗ ಪ್ರತಿ ತಿಂಗಳಿಗೆ ಒಂದು ನಿರ್ದಿಷ್ಟವಾದ ಅಮೌಂಟನ್ನು ಕಟ್ಟಲಿಲ್ಲ ಅಂದರೆ ಏನಾಗುತ್ತೆ ಅಂತ ನೋಡೋಣ. ಈಗ RD ಅಕೌಂಟಲ್ಲಿ ನಿಮಗೆ ಪ್ರತಿ ತಿಂಗಳಿಗೆ ಒಂದು ನಿರ್ದಿಷ್ಟವಾದ ಅಮೌಂಟನ್ನು ಕಟ್ಟಲಿಲ್ಲ ಅಂದರೆ ಒಂದು ಡಿಫಾಲ್ಟ್ ಫೀ ಚಾರ್ಜ್ ಇರುತ್ತೆ, ಅದನ್ನ ನಿಮಗೆ ಕಟ್ಟಬೇಕಾಗುತ್ತೆ. ಅದರ ಜೊತೆಗೆ 4 ತಿಂಗಳ ಕಾಲ ನೀವು ಯಾವುದೇ ರೀತಿಯ ಹೂಡಿಕೆಯನ್ನು ಮಾಡಲಿಲ್ಲ ಅಂದರೆ ನಿಮ್ಮ ಅಕೌಂಟು ಡಿಸ್ಕಂಟಿನ್ಯೂ ಆಗುತ್ತೆ. ಆಮೇಲೆ ನೀವು ಏನಾದರೂ ಪೇಪರ್ಸನ್ನು ಕೊಟ್ಟು ಅಥವಾ ಏನಾದರೂ ಲೆಟರನ್ನು ಕೊಟ್ಟು ನೀವು ಮತ್ತೆ ರೀಓಪನ್ ಕೂಡ ಮಾಡಬಹುದು. MIS ಸ್ಕೀಮಲ್ಲಿ ಇದು ಯಾವುದೇ ರೀತಿ ಏನು ಅಪ್ಲಿಕೇಬಲ್ ಆಗಲ್ಲ. ಅದೇ ರೀತಿ ಈಗ PPF ಅಕೌಂಟಲ್ಲಿ ನೀವು ಮಿನಿಮಮ್ ಡೆಪಾಸಿಟ್ ಮಾಡಲಿಲ್ಲ ಅಂದರೆ ನಿಮ್ಮ ಅಕೌಂಟು ಡಿಆಕ್ಟಿವೇಟ್ ಆಗುತ್ತೆ ಅಥವಾ ಡಿಸ್ಕಂಟಿನ್ಯೂ ಆಗುತ್ತೆ. ಈ PDF ನಿಮಗೆ ಬೇಕಾಗಿತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. PDF ಅಂತ ಕಮೆಂಟ್ ಮಾಡಿ ನಿಮಗೆ ಈ PDF ಸಿಗುತ್ತೆ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿ ಸ್ಕೀಮ್ಗಳ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾನೆ ಇರುತ್ತೆ. ಥ್ಯಾಂಕ್ ಯು.